ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಅವಾಗ 9:30 ಆಗೈತೆ. ಇಲ್ಲಿದ್ದ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಕಿರಿಸ್ಕೆಲ್ಲ ಇಟ್ಟು, ಡ್ರಾಪ್ ಬಂದುಬಿಟ್ಟು ಸಂಜಯನಗರ. ಅವಾಗ 3-4 ದಿವಸ ಆಗಿತ್ತು ಡ್ಯೂಟಿ ಮಾಡಿ, ಯಾವ ಡ್ಯೂಟಿನೇ ಬೀಳ್ತಿರ್ಲಿಲ್ಲ. ಆನ್ಲೈನಾಗಿ ಇರ್ತಿದ್ದೆ, ಯಾವ ಬಂದೇ ಇಲ್ಲ. ಹಂಗಾಗಿ ಇವತ್ತು ಬಿದ್ದೈತೆ. ಬೆಳಗ್ಗೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿದ್ದ 2.5 ಕಿಲೋಮೀಟ್ರ್ ಐತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಏನೋ ಕ್ಯಾಂಟ್ರಿಂಗ್ ಐಟಮ್ ಅಂತ ಹೇಳಿದ್ರೆ, ಸರಿ ಆಯ್ತು ಬನ್ನಿ. ಹಿಂಗೆ ಸ್ಟ್ರೈಟ್ ಹೋದ್ರೆ ಬಗಲ್ಗುಂಟೆ, ಇಲ್ಲಿ ರೈಟ್ ಹೋಗ್ಬೇಕು. ರೈಟ್ ಹೋದರೆ ಡೆಡ್ ಎಂಡು, ಲೆಫ್ಟ್ ಸೈಡು ಸೆಕೆಂಡ್ ರೈಟು. ಈ ರೋಡು ಲೆಫ್ಟ್ ಎತ್ಕೋಬೇಕು. ಲೆಫ್ಟ್ ಎತ್ಕೊಂಡು ತಿರುಗಿ ಡೆಡ್ ಎಂಡ್ ರೈಟ್. ಗಾಡಿ ಕಾಣಿಸ್ತಾ ಇದ್ದು ನೋಡಿ, ಅದೇ ಪಿಕಪ್ ಲೊಕೇಶನ್. ರಿವರ್ಸ್ ಆಗಿ ನಿಲ್ಲಿಸ್ಬೇಕು ಅಲ್ಲಿಗೆ. ಟೈಮ್ ಅವಾಗ 9:45 ಆಗೈತಿ. ಇವಾಗ ತಾನೇ ಬಂದಿದ್ದೀನಿ. ರಿವರ್ಸ್ ಆಗಿ ನಿಲ್ಲಿಸಿದ್ದೀನಿ, ನೋಡೋಣ ಎಷ್ಟೊತ್ತಾಗುತ್ತೋ. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 13 ಕಿಲೋಮೀಟ್ರ್ ಐತೆ. 38 ನಿಮಿಷ ತೋರಿಸ್ತೈತೆ. ಬನ್ನಿ ಹೋಗೋಣ. ಲೊಕೇಶನಲ್ಲಿ ಮೇನ್ ರೋಡ್ಗೆ ಹಾಕಿದ್ರೆ ಆ ಸಂಧಿಗೆ ಇಲ್ಲಿದ್ದ ಬಂದಿದ್ದೀನಿ. ಇವಾಗ ಟೈಮ್ ಅವಾಗ 11 ಗಂಟೆ ಆಗೈತೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ. ಕಂಪ್ಲೀಟ್ ಆಯಿತು. 750 ರೂಪಾಯಿ ಕ್ಯಾಶ್ ಕೊಟ್ಟರು. ಟೈಮ್ ಇವಾಗ 2:50 ಆಗೈತೆ. 2:35 ಡ್ರಾಪ್ ಮಾಡಿದರೆ ಇವಾಗ ಡ್ಯೂಟಿ ಒಂದು ಬಿದ್ದೈತೆ. ಬೆಳಗ್ಗೆ ಇದ್ದ ಒಂದು ಸೌಂಡ್ ಇಲ್ಲ, 11:15 ಇದ್ದ. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 3 ಕಿಲೋಮೀಟ್ರ್ ಐತೆ. ಪಿಕಪ್ ಇಲ್ಲಿದ್ದ ಮುಚ್ಚಲ್ ನಗರ. ಡ್ರಾಪ್ ಬಂದುಬಿಟ್ಟು ಇದಕ್ಕೆ ಬಿದ್ದೈತೆ, ಬಸವೇಶ್ವರ ನಗರಕ್ಕೆ. ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಕಸ್ಟಮರ್ ಫೋನ್ ಮಾಡಿದ್ದೆ, ಏನೋ ಗೋಲ್ಡ್ ಸ್ಟಾಕ್ ಬಾಕ್ಸ್ ಇದಾವಂತೆ. ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಯಾಕೆ ಇನ್ನೂ ಈ ತಿಂಗಳೆಲ್ಲ ಅಷ್ಟೇ ಅನ್ನಿಸುತ್ತೆ. ಈ ತಿಂಗಳು, ಮುಂದಿನ ತಿಂಗಳು ನವಂಬರ್ ತಿಂಗಳೆಲ್ಲ ಅಷ್ಟೇ. 2 ತಿಂಗಳು ಡ್ಯೂಟಿ ಡಲ್ಲು. ಡ್ಯೂಟಿ ಮಾಡೋ ಅಂಥವ್ರು ಡ್ಯೂಟಿ ಬೀಳ್ತಾನೆ ಇದ್ದಾವೆ. ಮಾಡ್ದಿತ್ತಂತಾರು ಈ ವಾರದಾಗ ನಾನು ಡ್ಯೂಟಿ. ಇವಾಗ ಶುಕ್ರವಾರ. ಬನ್ನಿ ಹೋಗೋಣ. ಹೋಗಿ ಅಲ್ಲಿ ಮುಂದೆ ಲೆಫ್ಟ್ ಎತ್ಕೋಬೇಕು. ಇಲ್ಲಿದೆ ಇನ್ನೂ 1 ಕಿಲೋಮೀಟ್ರ್ ಐತೆ. ಅದೇ ಮೇನ್ ರೋಡು. ಇವಾಗ ತಾನೇ ಬಂದಿದ್ದೀನಿ ಪಿಕಪ್ ಲೊಕೇಶನ್ಗೆ. ಟೈಮ್ ಅವಾಗ 3:05 ಆಗೈತೆ. ರಿವರ್ಸ್ ಹಾಕಿ ನಿಲ್ಸಿದ್ದೀನಿ. ಅದೇ ಡೋರು ಲೋಡ್ ಮಾಡ್ತಾರೆ ಇವಾಗ. ಸೆಕೆಂಡ್ ಡ್ಯೂಟಿ ಪಿಕಪ್ ಲೊಕೇಶನ್. ಬಿಲ್ ಬೇರೆ ಕೊಟ್ಟಾರೆ. ಎಲ್ಲ ಲೋಡ್ ಆಗೈತೆ. ಇಲ್ಲಿದೆ ಡ್ರಾಪ್ ಲೊಕೇಶನ್ 11 ಕಿಲೋಮೀಟ್ರ್ ಐತೆ. ಬನ್ನಿ ಫುಲ್ ಮಳೆ ಮೋಡ ಆಗ್ಬಿಟ್ಟೈತೆ. ಯಾವಾಗೂ ಜಾಮೆ ಇರ್ತೈತೆ. ಆ ಕಡೆ ಹೆಬ್ಬಾಳ ಕಡೆ ಇದ್ದನು ಬಂದರೂ ಜಾಮೆ, ಈ ಕಡೆ ಸಿಟಿ ಇದ್ದ ಬಂದ್ರೂ ಜಾಮೆ. ಇನ್ನು ಇಲ್ಲಿದ್ದ 7 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಹಿಂಗೆ ಹೋದರೆ ಅಂದ್ರಳ್ಳಿ ಮೇನ್ ರೋಡ್ ಹೋಗುತ್ತೆ. ಈ ಕಡೆ ಹೋದರೆ ಮೇನ್ ರೋಡ್ ಹೋಗುತ್ತೆ. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ ಅಂಗಡಿ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಮಾಡಿದ್ದಾರೆ. ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ. ವಿಗ್ನಳ್ಳಿ. ಡ್ರಾಪ್ ಬಂದುಬಿಟ್ಟು ಜನರಲ್ಲೇ ಬೆಟ್ಟು. ಪಿಕಪ್ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳೋದು. ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಬಾಕ್ಸ್ ಬಂದುಬಿಟ್ಟು ಬಾಕ್ಸ್ ಇದೆ ಮತ್ತು ಲೈಟು. ಕಸ್ಟಮರ್ ಫೋನ್ ಮಾಡಿದ್ರೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ ಹತ್ರ. ಟೈಮ್ ಅವಾಗೆ 5 ಗಂಟೆ ಆಗೈತೆ. ಈ ಕಡೆ ಮುಂದೆ ಲೆಫ್ಟೆಲ್ಲ ಇಂಡಸ್ಟ್ರಿಯಲ್ ಏರಿಯಾ. ಈ ರೋಡ್ ಹೆಂಗೈತೆ ಹಂಗೆ ಡೆಡ್ ಎಂಡ್ ಹೋಗ್ಬೇಕು ಪಿಕಪ್ ಲೊಕೇಶನ್ಗೆ. ಟೈಮ್ ಅವಾಗ 4 ಗಂಟೆ ಆಗೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇಷ್ಟೇ ಬಾಕ್ಸ್ ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 8.25 ಕಿಲೋಮೀಟ್ರ್ ಐತೆ. ಇಲ್ಲಿದ್ದ ರೈಟ್ ಎತ್ಕೊಂಡು ರಿಂಗ್ ರೋಡ್ಗೆ ಹತ್ಬೇಕು. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇನ್ನು 5 ಕಿಲೋಮೀಟ್ರ್ ಐತೆ. 11 ನಿಮಿಷ ತೋರಿಸ್ತೈತೆ. ಸುಮ್ಮನಹಳ್ಳಿ ಬ್ರಿಡ್ಜ್. ಇದೇ ವಿಜಯನಗರ ಮೇನ್ ರೋಡು. ಇವಾಗ ತಾನೇ ಟೈಮ್ ಅವಾಗ 5:55 ಆಗೈತೆ. ಅಲ್ಲಿ ಕಾಣಿಸ್ತೈತೆ ನೋಡಿ, ಅದೇ ಬಿಲ್ಡಿಂಗು. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಐಟಮ್.
ಎಲ್ಲ ಕಂಪ್ಲೀಟ್ ಆಯಿತು. ಅಮೌಂಟ್ 570 ರೂಪಾಯಿ ಕ್ಯಾಶ್ ಕೊಟ್ಟರು. ಇಲ್ಲಿದ 22 ಕಿಲೋಮೀಟ್ರ್ ಐತೆ ಮನೆಗೆ ಖಾಲಿ ಹೋಗ್ತಾ ಇದ್ವಿ. ಇಷ್ಟೊಂದಾಗೆಲ್ಲ ಯಾವ ಕಡೆ ಅಂದರೆ ಆ ಕಡೆ ಬೀಳ್ತಾ ಇದ್ದಾವೆ ಲಾಂಗು, ಎತ್ಕೊಂಬಂಗಿಲ್ಲ ಬಿಡೋಂಗಿಲ್ಲ. ಅದಕ್ಕೆ ಸೀದಾ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ.